Hi guys, welcome back to my channel Nikita Priya's Super Tips. ಎಲ್ಲರೂ ಹೇಗಿದ್ದೀರಾ ಗೈಸ್? ಇವತ್ತು ನಾನು DIY ಶೀಟ್ ಮಾಸ್ಕ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಗೈಸ್, ಇದು ಶೀಟ್ ಮಾಸ್ಕ್ ಅನ್ನೋದು ಕೊರಿಯರ್ ಸ್ಕಿನ್ ಕೇರ್ ಸ್ಟೆಪ್ಸಲ್ಲಿ ಒಂದು. ಎಲ್ಲರ ಕಡೆ ಕೇಳಿರ್ಬೋದು, ತುಂಬ ಕಡೆ ತುಂಬ ಟ್ರೆಂಡಲ್ಲಿದೆ ಕೊರಿಯನ್ ಸ್ಕಿನ್ ಕೇರ್ ಅಂತ. ಗ್ಲಾಸ್ ಸ್ಕಿನ್ ಪಡೆಯೋದಕ್ಕೆ, ಸ್ಕಿನ್ ಫರ್ಮ್ ಆಗೋದಕ್ಕೆ, ಟೈಟ್ ಆಗೋದಕ್ಕೆ, ಫೇರ್ ಆಗೋದಕ್ಕೆ. ನೀವು ಅಬ್ಸರ್ವ್ ಕೂಡ ಮಾಡಿರ್ಬೋದು ಕೊರಿಯನ್ ಗರ್ಲ್ಸ್ನ. ಅವ್ರ ಸ್ಕಿನ್ ಗ್ಲೋಯಿ ಆಗಿರುತ್ತೆ, ಫೇರ್ ಆಗಿರುತ್ತೆ, ಶೈನಿಂಗ್ ಆಗಿರುತ್ತೆ, ಟೈಟ್ ಆಗಿರುತ್ತೆ, ಫರ್ಮ್ ಆಗಿರುತ್ತೆ. ಹೌದು, ಅಲ್ಲಿಯ ಕ್ಲೈಮೆಟಿಕ್ ಕಂಡೀಷನ್ ಕೂಡ ಮ್ಯಾಟರ್ ಆಗುತ್ತೆ. ಜೊತೆಗೆ ಅವ್ರ ಸ್ಕಿನ್ ಕೇರ್ನ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಗೈಸ್. ಅವ್ರ ಸ್ಕಿನ್ನನ್ನು ಅವರು 10 ಸ್ಟೆಪ್ ಫಾಲೋ ಮಾಡ್ತಾರೆ. ಅದರಲ್ಲಿ ಈ ಶೀಟ್ ಮಾಸ್ಕ್ ಕೂಡ ಹೌದು. ಆದರೆ ನಾವು ಕೊಂಡ್ಕೋಬೋದು, ತುಂಬ ಕಾಸ್ಟ್ಲಿ ಆಗುತ್ತೆ ಗೈಸ್. ಈಗ ನಾವು ಕೊಂಡ್ಕೊಳಕ್ಕೆ ಹೋದ್ರೂ ಸ್ಟಾರ್ಟಿಂಗ್ ಶೀಟ್ ಮಾಸ್ಕಿನ ರೇಂಜ್ 100ಇಂದ 150, 250, 500, 1000ವರೆಗೂ ಕೂಡ ಇದೆ. ಅಷ್ಟೊಂದು ಅಫೋರ್ಡ್ ಮಾಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಮನೆಯಲ್ಲೇ ನಾವು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ, ಜೊತೆಗೆ ಮನೇಲಿ DIY ಮಾಡಿಕೊಂಡು ಶೀಟ್ ಮಾಸ್ಕ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆದರೆ ಗೈಸ್, ನಾನು ಶೀಟ್ ಮಾಸ್ಕ್ನ ಯಾವ ರೀತಿ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ. ನಿಮಗೆ ಬೇರೆ ಆ್ಯಪ್ಸಲ್ಲಿ ಆನ್ಲೈನ್ನಲ್ಲಿ ಶೀಟ್ ಮಾಸ್ಕ್ ಟ್ಯಾಬ್ಲೆಟ್ಸ್ ಸಿಗುತ್ತೆ. ಅದು ಒಂದು 100ಗೆ 500 to 600 ಏನೋ ಇರುತ್ತೆ. ಅದು ಕೂಡ ಕಾಸ್ಟ್ಲಿ ಆಗುತ್ತೆ. ಆದರೆ ನಾನೀಗ ಹೇಳ್ಕೊಡ್ತಾ ಇರೋದು ನಿಮಗೆ ಒಂದು 50 ರೂಪೀಸ್ ಒಳಗಡೆ ಆಗೋಗುತ್ತೆ. ಜೊತೆಗೆ ಮನೇಲಿ ಈಸಿಯಾಗಿ ಮಾಡ್ಕೋಬೋದು. ನಮ್ಮ ಸ್ಕಿನ್ನು ಕೂಡ ಅವ್ರ ಲೆವೆಲ್ ರೀಚ್ ಆಗದೆ ಹೋದರೂ ಕೂಡ ಒಂದು ಲೆವೆಲಿಗೆ ನಾವು ನಮ್ಮ ಸ್ಕಿನ್ನ ಗ್ಲೋಯಿ ಆಗಿ, ಶೈನಿಂಗ್ ಆಗಿ, ಟೈಟ್ ಆಗಿ, ಫರ್ಮ್ ಆಗಿ ಇಂಪ್ರೂವ್ ಮಾಡ್ಕೋಬೋದು. ಇವತ್ತು ನಾನು ಶೇರ್ ಮಾಡ್ತಿರೋದು ಆಯಿಲಿ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ ಅವರಿಗೆ ಈ ಶೀಟ್ ಮಾಸ್ಕ್. ಇದಕ್ಕೂ ಮುಂಚೆ ಡ್ರೈ ಸ್ಕಿನ್ ಅವರಿಗೂ ಕೂಡ ನಾನು ಶೇರ್ ಮಾಡಿದ್ದೆ. ಆ ಲಿಂಕ್ ಅಕಸ್ಮಾತ್ ನೀವು ನೋಡದೇ ಇದ್ದರೆ ಆ ಲಿಂಕ್ನ ಮೇಲ್ಗಡೆ ಐ ಬಟನಲ್ಲಿ ಕೊಟ್ಟಿರ್ತೀನಿ. ಇಲ್ಲಾಂದರೆ ಈ ವಿಡಿಯೋ ಎಂಡಿಂಗಲ್ಲೂ ಕೂಡ ಅದರ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ. ಈಗ ಬನ್ನಿ ಗಾಯ್ಸ್, ಜಾಸ್ತಿ ಟೈಮ್ ಪಾಸ್ ಮಾಡೋದು ಬೇಡ. ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ಹಿಮಾಲಯ ಜೆಂಟಲ್ ಬೇಬಿ ವೈಪ್ಸ್ ತೊಗೊಂಡಿದ್ದೀನಿ. ಇದ್ರ ಪ್ರೈಸ್ ಬಂದು 42 ರೂಪೀಸ್. ಇದು ತುಂಬ ಅಫೋರ್ಡಬಲ್ ಆಗಿರೋಂಥದ್ದು. ಒಂದರಲ್ಲಿ 12 ವೈಪ್ಸ್ ಸಿಗುತ್ತೆ. ನಾನೀಗ ಒಂದು ವೈಪ್ನ ತಗೋತಾ ಇದ್ದೀನಿ. ಒಂದು ವೈಪ್ ನಿಮಗೆ ಇಷ್ಟು ಲಾಂಗ್ ಇರುತ್ತೆ. ಇವಾಗ ಇದನ್ನು ನಾವು ವಾಶ್ ಮಾಡ್ಕೊಳ್ಳೋಣ, ಏಕೆಂದರೆ ನಮಗೆ ಇದರಲ್ಲಿರೋ ಸೊಲ್ಯೂಷನ್ ಬೇಕಾಗಿಲ್ಲ. ಇದರಲ್ಲಿರೋ ಸೊಲ್ಯೂಷನ್ ಎಲ್ಲ ನಾವು ವಾಶ್ ಮಾಡಿಕೊಂಡು ತಕ್ಕೊಂಬರೋಣ. ನಾವು ಇದನ್ನು ಸೊಲ್ಯೂಷನ್ ಎಲ್ಲ ಸ್ಕ್ವೀಸ್ ಮಾಡಿ ತೆಗೆದು ವಾಶ್ ಮಾಡಿದ್ದೀವಿ. ಇದನ್ನು ಸ್ಟ್ರೆಚ್ ಮಾಡಿಕೊಂಡು ಈ ರೀತಿ ಒಂದು ಫೋಲ್ಡ್ ನೋಡ್ಕೊಳ್ಳಿ ಗೈಸ್, ಈಕ್ವಲ್ ಒಂದು ಫೋಲ್ಡ್, ಆಮೇಲೆ ಈ ರೀತಿ ಇನ್ನೊಂದು ಫೋಲ್ಡ್. ಇವಾಗ ನಮ್ಮ ಹಣೆ ಮುಡ್ಕೊಂಡು ನೋಡಿ, ನೀವು ನಿಮ್ಮ ಹಣೆಯಲ್ಲಿ 3 ಫಿಂಗರ್ ಹಿಡಿಸುತ್ತೆ ಅಂದರೆ 3 ಫಿಂಗರ್ ಗ್ಯಾಪ್ ಅಷ್ಟು ನೀವಿಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. 4 ಫಿಂಗರ್ ಗ್ಯಾಪ್ ಇದ್ದರೆ 4 ಫಿಂಗರ್ ಗ್ಯಾಪ್ ಅಷ್ಟು ನೀವಿಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ 3 ಫಿಂಗರ್ ಗ್ಯಾಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನನ್ನ ಮೆಜರ್ಮೆಂಟ್ ಪ್ರಕಾರ ಇಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ಪರ್ಫೆಕ್ಟ್ ರೌಂಡ್ ಬರಬೇಕು ಅಂತ ಏನಿಲ್ಲ ಗಾಯ್ಸ್. ಮನೇಲಿ ತಾನೇ, ನಾವೆಲ್ಲಿ ಸೇಲ್ ಮಾಡ್ತಿಲ್ಲ, ಏನು ಮಾಡ್ತಿಲ್ಲ. ಓಕೆ, ಇದಾಗಿದೆ. ಇದನ್ನೀಗ ಓಪನ್ ಮಾಡ್ಕೊಳ್ಳೋಣ. ನನ್ನಲ್ಲಿ ಓವಲ್ ಶೇಪ್ ಬಂದಿದೆ, ಇಟ್ಸ್ ಓಕೆ, ನಡೆಯುತ್ತೆ. ಇವಾಗ ಇಲ್ಲಿ ನೋಸ್ಗೋಸ್ಕರ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ 3 ಫಿಂಗರಷ್ಟು ಗ್ಯಾಪ್ ತೊಗೊಂಡಿದ್ವಿ, ಇಲ್ಲಿ 2 ಫಿಂಗರಷ್ಟು ಗ್ಯಾಪ್ ಮಾಡ್ಕೊಳ್ಳೋಣ. ಇಲ್ಲಿ ಜಸ್ಟ್ ಒಂದು ಸ್ಲಿಟ್ ಮಾಡ್ಕೋಬೇಕಾಗುತ್ತೆ, ಒಂದು ಕಟ್ ಮಾಡ್ಕೊಳ್ಳೋಣ. ಬೇಕಿದ್ರೆ ಹಿಂಗೊಂದು ಕಟ್ ಮಾಡ್ಕೊಳ್ಳಿ, ಆಗಲ್ಲ ಅಂದರೆ ಜಸ್ಟ್ ಹಿಂಗೆ ಮಾತ್ರ ಕಟ್ ಮಾಡ್ಕೊಳ್ಳಿ. ನಾನು ಇಲ್ಲೊಂದು ಮಾಡ್ಕೋತಾ ಇದ್ದೀನಿ.
ಹಿಂಗೊಂದು ಮಾಡ್ಕೊತಾ ಇದ್ದೀನಿ, ಸಾಕು. ಇವಾಗ ಇದು ನೋಸಿಗಾಯಿತು. ಈಗ ಲಿಪ್ಸಿಗೆ 1 ಫಿಂಗರ್ ಗ್ಯಾಪ್ ಮಾಡಿಕೊಂಡು ಇಲ್ಲಿ ವಿ ಶೇಪಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ವಿ ಶೇಪಲ್ಲಿ ಕಟ್ ಆಗಿದೆ ಗಾಯ್ಸ್. ಇವಾಗ ಇದನ್ನು ಓಪನ್ ಮಾಡೋಣ. ನಮ್ಮ ಫೇಸ್ ಇದನ್ನು ಬಿಸಿ ಇದೆ ಗೈಸ್. ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ತಣ್ಣಗಾದ್ಮೇಲೆ ಸ್ಟೇನರ್ ಹೆಲ್ಪಿಂದ ನಾವು ಇದನ್ನು ಸ್ಟೇನ್ ಮಾಡಿಕೊಂಡು ಈ ಗ್ರೀನ್ ಟೀ ವಾಟರ್ನ ಯೂಸ್ ಮಾಡ್ಕೊಳ್ಳೋಣ. ಗ್ರೀನ್ ಟೀನ 3 ಸ್ಪೂನ್ ತಗೋತಾ ಇದ್ದೀನಿ. ಇದು ಪಿಂಪಲ್ಗೆ ಆಮೇಲೆ ಆಯಿಲ್ ಸ್ಕಿನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ನೀವಿಲ್ಲಿ ಟೀ ಟ್ರೀ ಆಯಿಲ್, ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡ್ಕೋಬೋದು. ಇದು ಗುಡ್ ವೈಬ್ಸ್ದು ಟೀ ಟ್ರೀ ಆಯಿಲ್. ಇದು purple.com ಅಲ್ಲಿ ಸಿಗುತ್ತೆ. ನಾನು ಇದ್ರ ಲಿಂಕ್ನ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮ್ಮ ಹತ್ರ ಟೀ ಟ್ರೀ ಆಯಿಲ್ ಇಲ್ಲ ಅಂದರೆ ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ, ಹಾಗೆ ಯೂಸ್ ಮಾಡ್ಕೋಬೋದು. ಜಸ್ಟ್ ಇದರ ಒಂದು 2 ರಿಂದ 3 ಡ್ರಾಪ್ಸ್ನ ನಾನು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ನಿಂಬೆಹಣ್ಣು ಯೂಸ್ ಮಾಡ್ತಾ ಇದ್ದೀನಿ. ಇದು ಕ್ಯೂಟಾಗಿ ಸಣ್ಣ ನಿಂಬೆಹಣ್ಣು ಸಿಕ್ತು. ಜಸ್ಟ್ ಒಂದು 2 to 3 ಡ್ರಾಪ್ಸ್ ಅಷ್ಟು ಸಾಕು ನಮಗೆ. ಇದು ಸ್ಕಿನ್ ಕಾಂಪ್ಲೆಕ್ಷನ್ ಇಂಪ್ರೂವ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ, ಪಿಂಪಲ್ಸ್ ಹೋಗೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ನಮ್ಮ ಫಸ್ಟ್ ಸೊಲ್ಯೂಷನ್ ರೆಡಿ ಇದೆ. ನಮ್ಮ ಸೆಕೆಂಡ್ ಸೊಲ್ಯೂಷನ್ಗೆ ನಾನಿಲ್ಲಿ ವಾವ್ ಆಲೋವೆರಾ ಜೆಲ್ ತೊಗೊಂಡಿದ್ದೀನಿ. ನೀವು ಪತಂಜಲಿ ಇದ್ದರೆ ಪತಂಜಲಿ ತಗೋರಿ, ಅಥವಾ ಬೇರೆ ಯಾವ ಬ್ರ್ಯಾಂಡ್ ಇದ್ರೂ ತಗೊಳ್ರಿ. ನಾನಿಲ್ಲಿ 1 ರಿಂದ 1 ಸ್ಪೂನಷ್ಟು ತಗೋತಾ ಇದ್ದೀನಿ. ಇದಕ್ಕೆ ನಾನು ನೆಕ್ಸ್ಟ್ ಇದಕ್ಕೆ ರೋಸ್ ವಾಟರ್ ಹಾಕ್ತಾ ಇದ್ದೀನಿ. ಇದು ಒಂದು 2 ಸ್ಪೂನ್ ಅಥವಾ 1.5 ಸ್ಪೂನ್ ಆದರೆ ಸಾಕು. ಇದಕ್ಕೆ ನೆಕ್ಸ್ಟ್ ನಾನು ಒಂದು 1/2 ಸ್ಪೂನಷ್ಟು ನಿಂಬೆಹಣ್ಣಿನ ಜ್ಯೂಸ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ರೋಸ್ ವಾಟರ್ pH ಬ್ಯಾಲೆನ್ಸ್ನ ಇಂಪ್ರೂವ್ ಮಾಡುತ್ತೆ, ಸ್ಕಿನ್ನಲ್ಲಿರೋ ಇಂಪ್ಯೂರಿಟೀಸ್ ಕೂಡ ಹೋಗಲಾಡಿಸುತ್ತೆ, ಟೋನರ್ ಹಾಗೂ ವರ್ಕ್ ಮಾಡುತ್ತೆ. ಇನ್ನು ಆಲೋವೆರಾ ಜೆಲ್ ಸ್ಕಿನ್ನಿಗೆ ಗ್ಲೋ ಕೊಡುತ್ತೆ, ಜೊತೆಗೆ ಹೈಡ್ರೇಟ್ ಕೂಡ ಮಾಡುತ್ತೆ. ಲೆಮನ್ ಪಿಂಪಲ್ ಹೋಗಲಾಡಿಸುತ್ತೆ, ಆಯಿಲ್ ಸೆಕ್ರೇಷನ್ ಕಡಿಮೆ ಮಾಡುತ್ತೆ, ಸ್ಕಿನ್ ಕಾಂಪ್ಲೆಕ್ಷನ್ ಇಂಪ್ರೂವ್ ಮಾಡುತ್ತೆ. ಇದು ಸ್ವಲ್ಪ ಗಟ್ಟಿ ಆಯಿತು ಅನಿಸಿದ್ರೆ ನೀವು ಇನ್ನು ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ನೀರಾದರೂ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ನಮ್ಮ ಸೆಕೆಂಡ್ ಸೊಲ್ಯೂಷನ್ ರೆಡಿ ಇದೆ. ನಾನಿಲ್ಲಿ ಕ್ಯಾರೆಟ್ ತೊಗೊತಾ ಇದ್ದೀನಿ. ನೀವು ಬೇಕಿದ್ರೆ ಕ್ಯಾರೆಟ್ ಇಲ್ಲ ಅಂದರೆ ಸೌತೆಕಾಯಿ ಜ್ಯೂಸ್ ಕೂಡ ತುಂಬ ಒಳ್ಳೆಯದು, ಅದು ತಗೊಳ್ಳಿ. ಇದನ್ನು ಚೆನ್ನಾಗಿ ತುರ್ಕೊಂಡ್ಬಿಡೋಣ. ಕ್ಯಾರೆಟ್ ತುರ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ಟೇನರ್ ಹೆಲ್ಪಿಂದ ಇದ್ರ ಜ್ಯೂಸನ್ನ ತಕ್ಕೊಳ್ಳೋಣ. ನಾನಿಲ್ಲಿ ಕ್ಯಾರೆಟ್ ಜ್ಯೂಸನ್ನ ಸ್ಕ್ವೀಸ್ ಮಾಡಿ ತಕ್ಕೋತಾ ಇದ್ದೀನಿ. ಸ್ಟೇನರ್ ಸಿಗಲಿಲ್ಲ, ಅದಕ್ಕೆ ನಮಗೆ ಇಷ್ಟು ಸಾಕು. ಈ ಕ್ಯಾರೆಟ್ ಜ್ಯೂಸ್ಗೆ ಈಗ ನಿಂಬೆಹಣ್ಣಿನ ರಸ ಹಾಕೋಣ. ನಿಂಬೆಹಣ್ಣಿನ ರಸ ಪಿಂಪಲ್ಸ್ ಹೋಗಲಾಡಿಸುತ್ತೆ, ಕ್ಯಾರೆಟ್ ಜ್ಯೂಸ್ ಸ್ಕಿನ್ ಹೈಡ್ರೇಟ್ ಮಾಡುತ್ತೆ, ಜೊತೆಗೆ ಕಾಂಪ್ಲೆಕ್ಷನ್ ಕೂಡ ಇಂಪ್ರೂವ್ ಮಾಡುತ್ತೆ. ನೀವು ಕುಕುಂಬರ್ ಜ್ಯೂಸ್ ಕೂಡ ಯೂಸ್ ಮಾಡ್ಬೋದು, ಸೌತೆಕಾಯಿ ಜ್ಯೂಸು, ಅದು ಕೂಡ ಸೇಮ್ ಇದೇ ರೀತಿ
ವರ್ಕ್ ಆಗುತ್ತೆ. ಸ್ಕಿನ್ ಹೈಡ್ರೇಟ್ ಮಾಡುತ್ತೆ, ಜೊತೆಗೆ ಕೂಲಿಂಗ್ ಎಫೆಕ್ಟ್ ಕೂಡ ಕೊಡುತ್ತೆ. ನಮ್ಮ ಥರ್ಡ್ ಸೊಲ್ಯೂಷನ್ ರೆಡಿ ಇದೆ. ಇದು ನಾವು ರೆಡಿ ಮಾಡಿರುವಂಥ ಶೀಟ್ ಮಾಸ್ಕ್. ಇದನ್ನು ಯಾವುದಾದ್ರೂ ಒಂದು 3 ತೋರಿಸಿದ್ಮೇಲೆ ಯಾವುದಾದ್ರೂ ಒಂದು ಅಪ್ಲೈ ಮಾಡ್ಕೊಳ್ಳಿ. ನಾನಿಲ್ಲಿ ಕ್ಯಾರೆಟ್ ಜ್ಯೂಸಲ್ಲಿ ಇದನ್ನು ಡಿಪ್ ಮಾಡ್ತಾ ಇದ್ದೀನಿ. ಡಿಪ್ ಮಾಡಿ ಇದನ್ನು ನಿಧಾನವಾಗಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಇದನ್ನು ಫೇಸ್ ಮೇಲೆ ಹಾಕೊಳ್ಳಿ. ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಗಾಯ್ಸ್. ನಾನು ಫನ್ನಿಯಾಗಿ ಕಾಣಿಸ್ಬೋದು, ಬಟ್ ಸ್ಕಿನ್ ಕೇರಿಗೆ ತುಂಬ ಒಳ್ಳೆಯದು. ನೋಡಿ, ನೆಕ್ಕಿಗೆ ಕೂಡ ಆಗ್ತಾ ಇದೆ. ನಿಮಗೆ ಅಕಸ್ಮಾತ್ ಇಲ್ಲಿ ಸೈಡ್ಸ್ ಗ್ಯಾಪ್ ಅಂತ ಅನಿಸಿದ್ರೆ ಇನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಇದನ್ನು ಸೈಡಿಗೆ ಹಚ್ಕೊಳ್ಳಿ. ನನಗೇನು ಬೇಡ. ಇದನ್ನು 15 ಮಿನಿಟ್ಸ್ವರೆಗೂ ಫೇಸ್ ಮೇಲೆ ಬಿಡಿ. 15 ಮಿನಿಟ್ಸ್ ಆದಮೇಲೆ ಇದನ್ನು ರಿಮೂವ್ ಮಾಡಿ. ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಗಾಯ್ಸ್. ನಾನೀಗ ಇದನ್ನು ರಿಮೂವ್ ಮಾಡ್ತೀನಿ. ಫೇಸಲ್ಲಿ ಗ್ಲೋ ಬರುತ್ತೆ ಗಾಯ್ಸ್. ಇದು ಸ್ವಲ್ಪ ಹಿಂಗೆ ಇರೋದನ್ನು ವಾಶ್ ಮಾಡ್ಕೋಬೇಡಿ, ಹೀಗೆ ಸ್ವಲ್ಪ ಮಸಾಜ್ ಮಾಡಿಕೊಂಡು ಬಿಟ್ಬಿಡಿ. ಸಮ್ಮರ್ನಲ್ಲಿ ನೀವು ಇದೇ ಸೊಲ್ಯೂಷನ್ನ ಫ್ರಿಜ್ನಲ್ಲಿ ಇಟ್ಟು ಕೂಡ ನಾವು ಯೂಸ್ ಮಾಡ್ಕೋಬೋದು. ತುಂಬ ಕೂಲಿಂಗ್ ಆಗಿ, ತುಂಬ ಹೈಡ್ರೇಟ್ ಆಗಿ ಚೆನ್ನಾಗಿ ಫೀಲ್ ಆಗುತ್ತೆ. ನಿಮ್ಮ ಸ್ಕಿನ್ ಕೂಡ ಇಂಪ್ರೂವ್ ಆಗುತ್ತೆ. ನೋಡಿದ್ರಲ್ಲ ಗೈಸ್, ಈ DIY ಶೀಟ್ ಮಾಸ್ಕ್ನ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ಶೇರ್ ಮಾಡಿರೋದು 3 ಸೊಲ್ಯೂಷನ್ಸ್ನ, 3 ರೆಮಿಡೀಸ್ನ. ನೀವು ಅದರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಇದನ್ನು ಡೈಲಿ ಕೂಡ ಯೂಸ್ ಮಾಡ್ಕೋಬೋದು. ಆದರೆ ಶೀಟ್ ಮಾಸ್ಕ್ನ 15 ಮಿನಿಟ್ಸ್ಗೂ ಜಾಸ್ತಿ ಇಟ್ಕೊಳಕ್ಕೆ ಹೋಗ್ಬೇಡಿ ಗೈಸ್. ಅಕಸ್ಮಾತ್ ನಿಮಗೆ ಅದು ಡ್ರೈ ಆಗ್ತಾ ಇದೆ ಅಂತ ಅನಿಸಿದ್ರೆ, ನೀವು ಮಾಡ್ಕೊಂಡಿರೋ ಸೊಲ್ಯೂಷನ್ ಉಳಿದಿದ್ರೆ ನೀವು ಇನ್ನು ಸ್ವಲ್ಪ ಅದನ್ನು ಅಪ್ಲೈ ಮಾಡ್ಕೋಬೋದು. ಓಕೆ ಗೈಸ್, ಇವತ್ತಿಗಿಷ್ಟೇ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಇನ್ನೊಂದು ಹೊಸ ರೆಮಿಡಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಬಾಯ್, ಮತ್ತೆ ಸಿಗ್ತೀನಿ.